ಡಿಕೆಹಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಸ್ವಚ್ಛ ಭಾರತ್ ಕಸದ ಬುಟ್ಟಿ ಇವತ್ತು ನಾವು ಎಲ್ಲ ಹಳ್ಳಿಗಳಿಗೂ ನಗರಗಳಿಗೂ ಈ ಕಸದ ಸಮಸ್ಯೆ ಸುಮಾರು ಇರೋದರಿಂದ ಈ ಬುಟ್ಟಿಯನ್ನು ಇಟ್ಟು ಅವೇರ್ನೆಸ್ ಕೊಡೋಣ ಅಂತ, ಜನಗಳಿಗೆ ಅವೇರ್ನೆಸ್ ಕೊಡೋಣ ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನಂದರೆ ಸುಮಾರು ಸಮಸ್ಯೆ, ಕಸದ ಸಮಸ್ಯೆ ಸುಮಾರಿದೆ. ಅದರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಇದು ಅವೇರ್ನೆಸ್ ಕೊಟ್ಟು ಜನಗಳನ್ನೇ ಅವೇರ್ನೆಸ್ ಮುಗಿಸೋಣ ಅಂತ ಹೇಳಿ ಡಿಕೆಹಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಕ್ಕೆ ಬಂದಿದ್ದೀವಿ. ಎಲ್ಲ ನಗರ ಭಾಗದಲ್ಲಿ ಟೋಟಲಾಗಿ ಡಿಕೆಹಳ್ಳಿ ಪ್ಲಾಂಟೇಷನ್ ಎಷ್ಟಿದೆಯೋ ಅಷ್ಟು ಜಾಗದಲ್ಲಿ ಮೇನ್ ರೋಡಲ್ಲಿ ಈ ಕಸದ ಬುಟ್ಟಿಯನ್ನು ಮಾಡಿದ್ದೀವಿ. ಸಮಸ್ಯೆ ಏನಾಗ್ತಾಯಿದೆ ಸರ್? ಕಸ ಸುಮಾರಿದೆ. ಜನ ಹೋಗೋರು ಬರೋರು ಇನ್ ಟೈಮ್ ನಮ್ಮ ಗಾಡಿಗಳು ಓಡಾಡುತ್ತೆ, 2 ಗಾಡಿ ಓಡಾಡುತ್ತೆ, ಇನ್ ಟೈಮ್ಗೆ ಗಾಡಿ ಬರಲ್ಲ ಅಂತ ಕೆಲವು ಜನ ಏನು ಮಾಡ್ತಾರೆ, ಕಸ ಅಲ್ಲಿ ಬಿಸಾಕ್ತಾರೆ. ನಮ್ಮದು ಒಂದು GPS ಮಾಡಿದ್ವಿ, ಗಾಡಿಗಳಿಗೆ GPS ಮಾಡಿ ಟೈಮಿಂಗ್ ಸಮೇತ ಮಾಡಿದ್ದೀವಿ. ಪಂಚಾಯತಿ ಕಡೆಯಿಂದ ಯಾವುದೂ ಇದಿಲ್ಲ, ಬಟ್ ಜನ ಅವೇರ್ನೆಸ್ ಇಲ್ಲ. ಕಸ ಅನ್ನೋದು ಏನಿಲ್ಲ, ಬರೋದು ಹೋಗೋದು ರೋಡಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಅವೇರ್ನೆಸ್ ಮಾಡಬೇಕಂತನ ಈ ಕಸದ ಬುಟ್ಟಿಯನ್ನು ಇಟ್ಟು ಜನಕ್ಕೆ ಅವೇರ್ನೆಸ್ ಕೊಡೋಣ ಅಂತ ಮಾಡಿದ್ದೀವಿ. ತಗೊಂಡೋಗಿ ಏನು ಮಾಡಿ ಮತ್ತೆ ನಮ್ಮ ಟ್ರ್ಯಾಕ್ಟ್ರು ನಮ್ಮ ಗಾಡಿಗಳು ತಗೊಂಡೋಗಿ ನಮ್ಮ ಕಸ ವಿಲೇವಾರಿ ಇದೆ ಅಲ್ಲಿ ಇದು ಮಾಡಿ ಡಂಪ್ ಮಾಡಿ ಇದು ಮಾಡ್ತಾ ಇದ್ವಿ. ದಂಡ ಬಾರ್ಗಳಿಗೆ ಹೋಟೆಲ್ಗಳಿಗೆ ಏನೊಂದು ಮೇಜರ್ ಇರೋದು ಅವ್ರದ್ದೇ ಪ್ರಾಬ್ಲಮ್ಸ್, ಬಾರ್ಸು ಹೋಟೆಲ್ಸ್ದು, ಚಿಕನ್ ಅಂಗಡಿಯವರು ಇದೆಲ್ಲ ಪ್ರಾಬ್ಲಮ್ಸ್ ಇರೋದು. ಅದರಿಂದ ಅವರಿಗೆ ಒಂದು ಅವೇರ್ನೆಸ್ ಫಸ್ಟ್ ಒಂದು ನೋಟಿಸ್ ಕೊಡ್ತೀವಿ. ಅದನ್ನು ಮೀರಿ ಅವ್ರು ಹಂಗೆ ಕಂಟಿನ್ಯೂ ಆದರೆ ಅವ್ರಿಗೆ ಫೈನ್ ಆಗ್ತೀವಿ. ಚೇರ್ಮನ್ರಿಗೆ ನಮ್ಮ ಮಾನ್ಯ ಶಾಸಕರಾದ SN ನಾರಾಯಣಸ್ವಾಮಣ್ಣವರು ಲಾಸ್ಟ್ ವೀಕ್ ಯಾವುದೋ ಪ್ರೋಗ್ರಾಮ್ ಬರೋಕ್ಕೆ ಬಂದು ಏನಪ್ಪ ದಾಸರು ಸೈಡ್ ಆ ಥರ ಇಟ್ಕೊಂಡಿದ್ದೀವಿ ಅಂತ ನನಗೆ ತುಂಬ ಬೇಜಾರಾಗಿ ಮಾತಾಡಿದ್ದಕ್ಕೆ ನಾವು ನಮ್ಮ ಚೇರ್ಮನ್ ಆದ ಸುರೇಶ್ ಅವರಿಗೆ ಆಗ್ರಹಿಸಿದ್ವಿ. ಫಸ್ಟು ಅದಕ್ಕೇನೋ ಒಂದು ಚಿಂತನೆ ಮಾಡಪ್ಪ ಅಂತ. ಆಲ್ರೆಡಿ 1 ತಿಂಗಳಿಂದ ಇದನ್ನು ರೆಡಿ ಮಾಡಿದರು. ಈಗ ತಂದು ಒಳ್ಳೆ ಟೈಮಲ್ಲಿ ಹಾಕಿದ್ದಾರೆ, ಅವ್ರಿಗೆ ಧನ್ಯವಾದಗಳು ತಿಳಿಸ್ತೇನೆ. ಏನು ಅವೇರ್ನೆಸ್ ರೀ, ತಂದು ಸಿಕ್ಕಿದ ಕಡೆ ಹಾಕ್ತಾರೆ, ಏನು ಅವೇರ್ನೆಸ್ ಮಾಡೋಕ್ಕಾಗುತ್ತೆ? ಅವೇರ್ನೆಸ್ ಮಾಡಬೇಕಂದ್ರೆ ನಗರಕ್ಕೆ ಒಂದೊಂದು ಸಣ್ಣ ಗಾಡಿ ಪರ್ಚೇಸ್ ಮಾಡಿ ಹಾಕಬೇಕು. ಮಾನ್ಯ ನಮ್ಮ ಸುರೇಶ್ ಅವರು ಯಾವುದಾನ ಪ್ಲಾನಲ್ಲಿ ಸೇರಿಸಿ ಒಂದು HP ನಗರ, ಭಾರತ್ ನಗರ ಅಲ್ಲೊಂದು 2 ಗಾಡಿ, ಕುವೆಂಪು ನಗರ, ವಸಂತ ನಗರ ಇಲ್ಲೊಂದು 2 ಗಾಡಿ ಸಣ್ಣ ಹಾಕಿದ್ರೆ ಪ್ರತಿ ರೋಡ್ಗೂ ಹೋಗ್ತಾರೆ. ಇವರು ಟ್ರ್ಯಾಕ್ಟರ್ ಬರ್ತಾರೆ, ಎಲ್ಲೆಲ್ಲಿ ಯಾರ್ಯಾರು ಲೇಡೀಸ್ ತಂದು ಹಾಕ್ತಾರೆ ಅಷ್ಟು ಮಾತ್ರ ತೊಗೊಂಬರ್ತಾರೆ. ಕೆಳಗಡೆ ಹಾಕಿದ್ದು ಒಂದು ಪೀಸು ಮುಟ್ಟೋದಿಲ್ಲ. ಇದು ಮೆಂಬರ್ಸಿಂದ ಸೀರಿಯಸ್ ಆಗಿ ಒಂದು 5 ಗಾಡಿ ಪರ್ಚೇಸ್ ಮಾಡೋದು ಸಣ್ಣವು. ಎಲ್ಲ ನಗರಗೂ ಸಣ್ಣ ಬೀದಿಗೂ ಸಣ್ಣ ಗಾಡಿ ಹೋಗುತ್ತೆ. ಆ ಮನೆ ಹತ್ರ ಹೋಗಿ ಒಂದು ಹಾಡು ಹಾಕ್ಕೊಂಡು ಹೋಗ್ತಾರೆ ನಿಮ್ಮ ಮುನ್ಸಿಪಲಲ್ಲಿ. ಅದೇ ಥರ ಮಾಡಿದ್ರೆ ಪ್ರತಿ ಮನೆಯೂ ಗಾಡಿಯಲ್ಲಿ ಹಾಕ್ತಾರೆ. ದೊಡ್ಡ ಟ್ರ್ಯಾಕ್ಟ್ರು ಮೇನ್ ರೋಡಲ್ಲಿ ಬರ್ತಾರೆ, ಯಾರು ಆ ಟೈಮಿಗೆ ಇದ್ದರೆ ಮನೆಗಳಲ್ಲಿ ಅವ್ರು ಹಾಕ್ತಾರೆ, ಮಿಕ್ಕಿ ತಂದು ರೋಡಲ್ಲೇ ಹಾಕ್ತಾರೆ. ಇವ್ರು ಇಷ್ಟ ಅವೇರ್ನೆಸ್ ಏನೂ ಮಾಡೋಕ್ಕೆ ಬರೋಲ್ಲ. ಅದು 2-3 ಗಾಡಿ ಪರ್ಚೇಸ್ ಮಾಡಲೇಬೇಕು. ಚೇರ್ಮನ್ ಅವರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ಆದಷ್ಟು ಬೇಗ 15 ಫೈನಾನ್ಸಲ್ಲಿ ಅಮೌಂಟ್ ಇದ್ದರೆ ಒಂದು ರೆಗ್ಯುಲೇಷನ್ ಮಾಡಿ ಮೀಟಿಂಗಲ್ಲಿ ಒಂದು 3 ಗಾಡಿ ಹೊಸ ಪರ್ಚೇಸ್ ಮಾಡಿ ಇನ್ನೂ 4-5 ಜನ ಸ್ಟಾಫ್ ತಗೊಳ್ಳಿ. ಫಸ್ಟ್ ಆದ್ಯತೆ ಕೊಡಬೇಕಂತ ನಮ್ಮ ಮನವಿ. ಕಸ ವಿಲೇವಾರಿ 15 ಮೆಂಬರ್ಗೂ ಕ್ಲೀನಿಂಗ್ ಅಂತ ವರ್ಷಕ್ಕೆ ಒಂದು ಸಾರಿ 50,000 ರೂಪಾಯಿ ಕೊಡ್ತಿದ್ದಾರೆ. 30 ಮೆಂಬರ್ಗೂ 15 ಲಕ್ಷ ಆಗುತ್ತೆ ಸರ್. 3 ಗಾಡಿ ಆರಾಮಾಗಿ ಕ್ಯಾಶ್ ಆ್ಯಂಡ್ ಕ್ಯಾರಿಯಲ್ಲಿ ಪರ್ಚೇಸ್ ಮಾಡ್ಬೋದು. ನಾವು ಆ ಕ್ಲೀನಿಂಗ್ 15 ಲಕ್ಷ ಕೊಡೋ ಬದಲು ಒಂದೊಂದು ನಗರಕ್ಕೆ ಒಂದೊಂದು ದಿವಸ JCB ಕೊಟ್ಟು 10 ಜನ ಕೂಲಿ ಕೊಟ್ಬಿಟ್ರೆ ಕ್ಲಿಯರ್ ಆಗುತ್ತೆ. ನೀವೇ ಮಾಡಿಸ್ಬೇಡಿ ಪಂಚಾಯತಿ ವತಿಯಿಂದ. ನಾವು ಯಾರು ಮೆಂಬರ್ಸ್ ಕೊಡಬೇಡಿ. ಅದನ್ನು ಬೇಕಾದ್ರೆ ಮೀಟಿಂಗಲ್ಲಿ ಮಾತಾಡೋಣ. ಎಲ್ಲ ಮೆಂಬರ್ಗೂ ರಿಕ್ವೆಸ್ಟ್ ಮಾಡಿದ್ರೆ ಎಲ್ಲ ಒಪ್ತಾರೆ. ಈ ದೊಡ್ಡೂರು ಕರ್ಪಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಗರ ಪ್ರದೇಶಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ಏನು ಮಾಡ್ತಾರೆ, ಸುಮಾರು ಜನ ಬೆಳಗಿನ ಜಾವ 5 ಗಂಟೆ 6 ಗಂಟೆ 7 ಗಂಟೆಗೆ ಮನೆಗಳಿಂದ ಕೆಲಸಕ್ಕೆ ಹೋಗುವಂಥ ಸಮಯದಲ್ಲಿ ಅವ್ರ ಮನೆಯಲ್ಲಿ ಉತ್ಪಾದನೆ ಆಗುವಂಥ ವೇಸ್ಟನ್ನು ತಗೊಬಂದು ಎಲ್ಲೋ ಒಂದು ಕಡೆ ರೋಡ್ ಸೈಡ್ ಬಿಸಾಕಿ ಹೋಗುವಂಥ ಅಭ್ಯಾಸಗಳನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಸುಮಾರು ಒಂದು 4-5 ಕಡೆ ಈ ಥರ ಒಂದು ಕಸಗಳನ್ನು ಉಡ್ಡೆ ಹಾಕುವಂಥ ಒಂದು ಅಭ್ಯಾಸನ ಮಾಡಿಕೊಂಡು ಅಲ್ಲಿ ಒಂದು ಬ್ಲಾಕ್ ಸ್ಪಾಟ್ಸ್ ಆಗಿ ನಮಗೆ ಅದು ಸಮಸ್ಯೆ ಆಗ್ತಾಯಿದೆ. ಇದನ್ನು ನಾವು ಪಂಚಾಯತರು ಎಷ್ಟು ಸರಿ ಕ್ಲೀನ್ ಮಾಡಿಸಿದ್ರು ಸಹ ಮತ್ತೆ ಪದೇ ತಗೊಬಂದು ಅಲ್ಲೇ ಹಾಕುವಂಥ ಅಭ್ಯಾಸ ಇಟ್ಕೊಂಡಿದ್ದಾರೆ. ಅದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಮೊನ್ನೆ ಗೋಪಾಲ್ ರೆಡ್ಡಿ ಸರ್ ಅವರೆಲ್ಲ ಮೊನ್ನೆ ಮೀಟಿಂಗಲ್ಲಿ ಚರ್ಚೆ ಮಾಡ್ದಂಗೆ ಇದಕ್ಕೊಂದು ಶಾಶ್ವತವಾಗಿ ಗ್ರಾಮ ಪಂಚಾಯತಿಯಿಂದ ಒಂದು ಪರಿಹಾರ ಮಾಡಬೇಕು ಅಂತೇಳಿ ಈಗಾಗಲೇ ಗ್ರಾಮ ಪಂಚಾಯತಿಯಿಂದ 2 ಕಸ ವಿಲೇವಾರಿ ವಾಹನಗಳು ನಮ್ಮಲ್ಲಿ ಕೆಲಸ ಮಾಡ್ತಿದ್ದೇವೆ. ನಗರ ಪ್ರದೇಶಗಳು ಹೆಚ್ಚಾಗಿರೋದ್ರಿಂದ ಇನ್ನೂ ಒಂದು 2-3 ವಾಹನಗಳು ನಮಗೆ ಅವಶ್ಯಕತೆ ಜಾಸ್ತಿ ಇದೆ. ಅದರಲ್ಲೂ ಟಾಟಾ ಎಸ್ ವಾಹನಗಳಂತೂ ಸಣ್ಣ ವಾಹನಗಳು ತಗೊಂಡಾಗ ಎಲ್ಲ ಬೀದಿಗಳಿಗೂ ಹೋಗಿ ಕಸ ಕಲೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಎಲ್ಲಿ ಯಾರು ಜನ ಬಂದು ಇಲ್ಲಿ KGF ಇಂದ ಬರುವಂಥವ್ರು ಗಾಡಿಗಳಲ್ಲಿ ಕವರ್ಗಳು ಕಟ್ಕೊಂಡು ಬಂದು ಇಲ್ಲೊಂದು ಕಡೆ ಉಡ್ಡೆ ಹಾಕ್ಬಿಟ್ಟು ಹೋಗುವಂಥ
ಒಂದು ಹವ್ಯಾಸನ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಶಾಶ್ವತವಾಗಿ ಇಲ್ಲೊಂದು ಪ್ರಕಟಣೆಯನ್ನು ನಾವು ಪಂಚಾಯತಿಂದ ಕೊಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ಕಸನ ಎಸೆದು ಹೋಗಬಾರ್ದು. ನಮ್ಮ ಸ್ವಚ್ಛತಾಗಾರನ ಮತ್ತು ನಮ್ಮ ಜಲಗಾರನ ಸ್ಟಾಫನ್ನು ನಾವು ಇಲ್ಲಿ ಅಭ್ಯಾಸ ಆಗೋವರೆಗೂ ಒಂದಷ್ಟು ದಿನ ನಾವು ಸ್ಟಾಫನ್ನು ಅವಾಯ್ಡ್ ಮಾಡ್ತೀವಿ, ಆಯ್ತಾ. ಯಾರಾದ್ರೂ ಅದನ್ನು ಮೀರಿ ಬಿಸಾಕ್ಬಿಟ್ಟು ಹೋಗುವಂಥವ್ರನ್ನ ಇಮಿಡಿಯೇಟಾಗಿ ತಡೆದು ಅವ್ರಿಗೆ 500 ರೂಪಾಯಿ ದಂಡ ಹಾಕಂತ ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಇಲ್ಲಿ ಹೆಚ್ಚಾಗಿ ಹೋಟೆಲ್ಗಳು, ಕೋಳಿ ಅಂಗಡಿಗಳು ಮತ್ತು ಈ ಥರದ ಹೋಟೆಲ್ಗಳಿಂದ ಬರುವಂಥ ಕಸನ ತಗೊಬಂದು ಎಲ್ಲೋ ಒಂದು ಕಡೆ ಇಡ್ಡಾಕೋಂಥ ಅಭ್ಯಾಸದಿಂದ ಪ್ರತಿ ಹೋಟೆಲ್ಗೆ ಅಥವಾ ಪ್ರತಿ ಕಮರ್ಷಿಯಲ್ ಅಂಗಡಿಗಳಿಗೆ ನಾವು ಈಗಾಗಲೇ ನೋಟಿಸನ್ನು ಇಶ್ಯೂ ಮಾಡಿದ್ದೀವಿ. ಇನ್ಕ್ಲೂಡಿಂಗ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು, ಹೋಟೆಲ್ಸು, ಚಿಕನ್ ಅಂಗಡಿಗಳು ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕಸ ಎಲ್ಲಂದ್ರೆ ರಾಶಿ ಹಾಕ್ಬಾರ್ದು. ತಗೊಬಂದು ನಿರ್ದಿಷ್ಟವಾಗಿ ನಮ್ಮ ಕಸದ ಗಾಡಿಗೆ ಕೊಡಬೇಕು. ಇಲ್ಲ ಆಗಲಿಲ್ಲ ಅಂದರೆ ನಮ್ಮ ಡಸ್ಟ್ಬಿನ್ಸ್ ಏನಿದೆ ಅದರೊಳಗಡೆ ಡಂಪ್ ಮಾಡಬೇಕು ಅಂತ ಅವರಲ್ಲಿ ಈಗಾಗಲೇ ನೋಟಿಸ್ ಕೊಟ್ಟು ಅವ್ರಿಗೆ ಮನವರಿಕೆ ಮಾಡಿದ್ದೀವಿ.